ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೆಡಿಕವರ್ ಆಸ್ಪತ್ರೆಯ ಡಾಕ್ಟರ್ ಮಹಾದೇವ್ ದೇಸಾಯಿ ಮತ್ತು ಡಾಕ್ಟರ್ ದಿಲೀಪ್ ನೇತೃತ್ವದ ತಜ್ಞ ವೈದ್ಯರ ತಂಡವು ಅಪರೂಪದ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಲವತ್ತೇಳು ವರ್ಷದ ರೋಗಿಯ 2 ಅಸಾಮಾನ್ಯವಾಗಿ ದೊಡ್ಡದಾಗಿದ್ದ ಮೂತ್ರಪಿಂಡಗಳನ್ನು ಸುರಕ್ಷಿತವಾಗಿ ತೆರವುಗೊಳಿಸಿದ್ದಾರೆ. ರೋಗಿಯು ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಎಂಬ ಅಪರೂಪದ ಆನುವಂಶಿಕ ಕಾಯಿಲೆಯಿಂದ ಕಳೆದ 12 ವರ್ಷಗಳಿಂದ ಬಳಲುತ್ತಿದ್ದು, ಕಳೆದ 2 ವರ್ಷಗಳಿಂದ ಅಂತಿಮ ಹಂತದ ಮೂತ್ರಪಿಂಡ ವೈಫಲ್ಯ ಕಾರಣ ನಿಯಮಿತ ಡಯಾಲಿಸಿಸ್ ಪಡೆಯುತ್ತಿದ್ದರು. ಕುಟುಂಬದಲ್ಲಿಯೂ ಈ ಕಾಯಿಲೆಯ ಹಿನ್ನೆಲೆ ಇದ್ದು, ರೋಗಿಯ ಸಹೋದರ ಇದೇ ಕಾಯಿಲೆಯಿಂದ మృతపట్టిದ್ದರು. వచ్చేటప్పటికి ఇక్కడ మెడికల్ హాస్పిటల్ వచ్చేటప్పటికి చాలా ఎక్కువ హై ఫీవర్తో వచ్చాను. మాధవ్ దేశాయ్ డాక్టర్ గారిని కలిసిన వెంటనే డాక్టర్ గారు కిడ్నీ సిస్టులు చాలా పెద్ద సైజులో ఉంది, కిడ్నీ సైజ్ పెద్దగా ఉంది, సిస్టులు బ్లీడింగ్ అవుతుంది, మీరు సర్జరీ రిమూవ్ చేసుకొని చెప్పినారు. యూరాలజిస్ట్ డాక్టర్ గారు దిలీప్ సారు, నెఫ్రాలజీ డాక్టర్ గారు మాధవ్ దేశాయ్ గారు మాకు చాలా పెద్ద సహాయం చేసినారు. మా కిడ్నీ రిమూవ్ చేసినారు. మాకు అసలు హాస్పిటల్లో చాలా సౌకర్యవంతంగా ఉండింది, ఎటువంటి ఇబ్బంది కలగలేదు. మళ్ళీ కొత్త లైఫ్ ప్రారంభించే విధంగా ఉంది నాకు ఇప్పుడు. ఐఎమ్ వెరీ హ్యాపీ టు సే దిస్. ఇంతకుముందు వేరే ఎక్కడైనా చూసినారా సార్? ఇంతకుముందు అంటే సార్ కంటే డాక్టర్ దగ్గర మాధవ్ గారి దగ్గర వస్తానికి కొంచెం లేట్గా వచ్చి ఉంటాము. గారు మాకు చాలా 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 హెల్ప్ చేశారు. ఆయన చాలా కృతజ్ఞతలు చెప్పుకుంటున్నాను. అంతే. ಕಳೆದ ಕೆಲವು ತಿಂಗಳುಗಳಿಂದ ರೋಗಿಗೆ ಮರುಕಳಿಸುವ ಕಿಡ್ನಿ ಸ್ಟಿಕ್ ಸೋಂಕು, ಸಿಸ್ಟಿಕ್ಗಳಲ್ಲಿ ರಕ್ತಸ್ರಾವ ಹಾಗೂ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಹಲವು ಔಷಧಿಗಳ ಚಿಕಿತ್ಸೆಯ ಬಳಿಕವೂ ಸೋಂಕು ನಿಯಂತ್ರಣಕ್ಕೆ ಬಾರದ ಕಾರಣ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಯಿತು. ಮೆಡಿಕವರ್ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ಡಾಕ್ಟರ್ ದಿಲೀಪ್ ಮತ್ತು ಅವರ ತಂಡ ಅತ್ಯಂತ ಸಂಕೀರ್ಣವಾದ ದ್ವಿಪಕ್ಷೀಯ ನೆಫ್ರೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನೆರವೇರಿಸಿದರು. ಶಸ್ತ್ರಚಿಕಿತ್ಸೆಯ ವೇಳೆ ಮೂತ್ರಪಿಂಡಗಳನ್ನು ತೆರವುಗೊಳಿಸಿದ ನಂತರ ರೋಗಿಯಲ್ಲಿ ತೀವ್ರ ರಕ್ತದೊತ್ತಡ ಕುಸಿತ ಉಂಟಾದರೂ ವೈದ್ಯರ ತಂಡ ಮುಂಚಿತ ಸಿದ್ಧತೆಯೊಂದಿಗೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿತು. ನಮ್ಮ ನೆಫ್ರಾಲಜಿಸ್ಟ್ ಹೇಳಿದಾಗ ಸರ್ ಕಿಡ್ನಿ ಫೇಲ್ಯೂರ್ ನಾವು ಕೇಳ್ತಾನೆ ಇರ್ತೀವಿ. ಕಿಡ್ನಿ ಫೇಲ್ಯೂರ್ ಅನೇಕ ಕಾರಣಗಳಿರ್ಬೋದು. ಬಟ್ ಈಗ ನಮ್ಮ ಅನಂತರಾಮ್ ಸರ್ಗೆ ಆಗಿರೋ ವಿಷಯದಲ್ಲಿ ಏನಾಗಿದೆ ಅಂದರೆ ಆಟೋಸೋಮಲ್ ಡಾಮಿನೆಂಟ್, ಸೊ ಹೆರಿಡಿಟಿಯಿಂದ ಬಂದಿರೋ ಚಾನ್ಸಸ್ ಇದೆ. ಸೊ 2 ಕಿಡ್ನಿಯಲ್ಲಿ ಏನಾಗುತ್ತೆ, ನೀರಿನ ಗುಳ್ಳೆ ಥರ ಬಬಲ್ 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 ರೂಪದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ 100,000 ಗಟ್ಟಲೆ. ಸೊ ಅದು ಬೆಳೀತಾ ನೀರಿನ ಗುಳ್ಳೆ ಈಗ ಹರಿಯೋ ನೀರಲ್ಲಿ ಇನ್ಫೆಕ್ಷನ್ ಕಡಿಮೆ ಸರ್, ನಿಂತಿರೋ ನೀರಲ್ಲಿ ಏನು ಬೇಕಾದರೂ ಬೆಳಕೋಬೋದು. ಸೊ ಅಲ್ಲಿ ನೀರಿನ ಗುಳ್ಳೆ ಅಷ್ಟು ವರ್ಷಗಳಿಂದ ಸೇರಿಕೊಂಡು ಜಮಾ ಆಗಿ ಅದು ಇನ್ಫೆಕ್ಟ್ ಆಗ್ತಾ ಇದೆ ಅಂದರೆ ಅದು ಡಯಾಲಿಸಿಸ್ ಒಂದು, ಜೊತೆಗೆ ಕಿಡ್ನಿ ಇಡೋಕ್ಕೆ ಜಾಗ ಬೇಕು, ಜೊತೆಗೆ ಅದು ಸ್ಪೇಸ್ ಆಕ್ಯುಪೈಂಗ್, ಎಂಟೈರ್ ಹೊಟ್ಟೆ ಪೂರ್ತಿ ಆಕ್ಯುಪೈ ಮಾಡ್ಕೊಳ್ಬೇಕು. ಫೋಟೋಗ್ರಾಫ್ ಸರ್ಕ್ಯುಲೇಟ್ ಮಾಡ್ತಾರೆ, ಒಂದು ಸಲ ನೋಡಿ. ಸೊ ನಾನು ಏನಕ್ಕೆ ಸ್ಟ್ರೆಸ್ ಮಾಡಿ ಹೇಳಿದೆ, ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಕೇಸ್ ನನಗೆ ಬಂತು ಅಂದರೆ ಅಷ್ಟು ಈಸಿ ಇರಲಿಲ್ಲ ಸರ್ ಅವತ್ತೊಂದು ದಿನ ಪರಿಸ್ಥಿತಿಗಳು. ಸೊ ಎಷ್ಟು ಜನ ಪೈಕಿ ಈ ತರ ಒಂದು ಸಮಸ್ಯೆ ಸರ್ ಎಷ್ಟು ಜನರಿಗೆ ಈ ರೀತಿ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್? ಒಂದು ಸೆಕೆಂಡ್ ಸರ್. ಇನ್ನು ರೋಗಿಗೆ ಬಹು ಪ್ರಮಾಣದ ರಕ್ತ ವರ್ಗಾವಣೆ ಹಾಗೂ 3 ವಿವಿಧ ವಾಸೋಪ್ರೆಸರ್ ಔಷಧಿಗಳ ಸಹಾಯದಿಂದ ಸ್ಥಿರ ಸ್ಥಿತಿಗೆ ತರಲಾಯಿತು. ಶಸ್ತ್ರಚಿಕಿತ್ಸೆಯಲ್ಲಿ ತೆರವುಗೊಳಿಸಿದ ಪ್ರತಿಯೊಂದು ಮೂತ್ರಪಿಂಡವು ಸುಮಾರು 40 ಸೆಂಟಿಮೀಟರ್ ಉದ್ದ ಹಾಗೂ 4.5 kgಗಿಂತ ಹೆಚ್ಚು ತೂಕ ಹೊಂದಿದ್ದು, ಸಾಮಾನ್ಯ ಮೂತ್ರಪಿಂಡದ ಗಾತ್ರ 9 ರಿಂದ 12 ಸೆಂಟಿಮೀಟರ್ ಮತ್ತು ತೂಕ 125 ರಿಂದ 175 ಗ್ರಾಂಗೆ ಹೋಲಿಸಿದರೆ ಹಲವು ಪಟ್ಟು ದೊಡ್ಡದಾಗಿತ್ತು. ಓಕೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಮೆಡಿಕವರ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನ ಮುಖ್ಯಸ್ಥ. ಇವತ್ತು ಏನು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ, ಎಲ್ಲ ನಮ್ಮ ಡಾಕ್ಟರ್ಸು, ಎಕ್ಸ್ಪರ್ಟ್ಸು ಏನು ಯುನೀಕ್ ಕೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಥರದ್ದು ಎಷ್ಟೋ ಯುನೀಕ್ ಕೇಸಸ್ಸು ನೀವು ಕೇಳಿರ್ಬೋದು, ಮತ್ತು ಜನಗಳು ಸಫರ್ ಮಾಡ್ತಾ ಇರ್ಬೋದು. ನಿಮ್ಮ ಮುಖಾಂತರ ಇವತ್ತು ಒಂದು ಸಂದೇಶನ ನಾವು ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ತಿಳಿಸ್ಬೇಕು ಅಂತಂದರೆ, ಈ ಥರದ್ದು ಯಾವುದೇ ಸಮಸ್ಯೆಗಳು ಯಾರಿಗೆ ಇದ್ರೂ ನಮ್ಮ ಒಬ್ಬರು ಡಾಕ್ಟ್ರ್ ಹೇಳಿದ್ರು, he was here, the patient was here at the right time ಅಂತ.
ಸೊ ಕರೆಕ್ಟ್ ಟೈಮಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈ ಥರದ್ದು ಚಾಲೆಂಜಿಂಗ್ ಕೇಸಸ್ನ ಮತ್ತು ಯುನೀಕ್ ಕೇಸಸ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲು ಈ ಥರ ಹೈಲಿ ಸ್ಕಿಲ್ಡ್ ಡಾಕ್ಟರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಪೂಲ್ ಆಫ್ ಡಾಕ್ಟರ್ಸ್ ಒಂದು ಎಲ್ಲ ಕಡೆ ಸಿಗೋದಿಲ್ಲ. ಎರಡನೇದು, ಮೂತ್ರಪಿಂಡಗಳ ಒಳಭಾಗವು ಅನೇಕ ಸಿಸ್ಟ್ಗಳಿಂದ ಸಂಪೂರ್ಣ ಆವರಿಸಿಕೊಂಡಿದ್ದು ಅವುಗಳಲ್ಲಿ ರಕ್ತಸ್ರಾವವು ಕಂಡು ಬಂದಿತ್ತು. ಇನ್ನು ಈ ಕುರಿತು ಮಾತನಾಡಿದ ಡಾಕ್ಟರ್ ಮಾದೇವ ದೇಸಾಯಿ ಅವರು, ಎಡಿಪಿಕೆಡಿ ರೋಗಿಗಳಲ್ಲಿ ಸೋಂಕು, ರಕ್ತಸ್ರಾವ ಅಥವಾ ತೀವ್ರ ನೋವಿನಂತಹ ತೊಂದರೆಗಳು ಕಾಣಿಸಿಕೊಂಡಾಗ ಸಮಯೋಚಿತ ಚಿಕಿತ್ಸೆ ಹಾಗೂ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಜೀವ ಉಳಿಸಲು ಅತ್ಯಂತ ಮುಖ್ಯವಾಗುತ್ತದೆ. ಇಂತಹ ಅಪರೂಪದ ಹಾಗೂ ಸಂಕೀರ್ಣ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಬಹುಶಃ ತಜ್ಞರ ಸಮನ್ವಯ ಅತ್ಯಗತ್ಯ ಎಂದು ಹೇಳಿದರು. Anesthesia here in Medicover Hospital. So our doctor, nephrologist and our neurosurgeon, they have already explained you about the patient condition. So as an anesthetist, we had the challenge to get this case done, safely. We have our expert surgeons. So our most important challenge was to tackle the blood loss. As he has told, the entire abdomen on both the side, from top to bottom, it was a whole mass of the kidney. So it was pushing away everything, and we have very important major vessels which runs from the heart to the down along with the kidney. So we were worried about if it is encroaching those vessels, and during surgery if they get cut, there will be a lot of blood loss. Though we were very much ready with a lot of blood, we have arranged blood and blood products with the help of our lab and management. But luckily we did not have much blood loss. So surgery was very safe and clean, and we could safely get him out of all the risk and shift him to ICU, awake, conscious and obeying all the commands. So it was very nice, of course, learning as well as a good experience. And again to say, here at Medicover we are equipped to deal with many more challenging cases than maybe with less equipped place. So he was at the right place on right time, I must say. Thank you. ಇನ್ನು ಡಾಕ್ಟರ್ ದಿಲೀಪ್ ಮಾತನಾಡಿ, ನನ್ನ ವೃತ್ತಿ ಜೀವನದಲ್ಲಿ ಈ ತರ ಪ್ರಕರಣ ಮೊದಲನೆಯದು. ಜೊತೆಗೆ ಒಬ್ಬ ವೈದ್ಯರಿಗೆ ವೃತ್ತಿ ಜೀವನದಲ್ಲಿ ಒಂದು ಬಾರಿ ಮಾತ್ರ ಈ ರೀತಿ ಪ್ರಕರಣ ಸಿಗೋದು. ಅದನ್ನ ಮೆಡಿಕವರ್ ಆಸ್ಪತ್ರೆಯ ತಂಡ ಯಶಸ್ವಿಯಾಗಿ ನಡೆಸಿದೆ. ಇನ್ನು ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯು ಮೆಡಿಕವರ್ ಆಸ್ಪತ್ರೆಯ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಹಾಗೂ ತಜ್ಞ ವೈದ್ಯರ ಅನುಭವಕ್ಕೆ ಮತ್ತೊಂದು ಮೈಲಿಗಲ್ಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. there are medicines to prevent the kidney failure ಹೋಗ್ದಿರಾ ಇರಕ್ಕೆ, ಸಿಸ್ಟ್ ಎನ್ಲಾರ್ಜ್ ಆಗದಿರಾ ಇರಕ್ಕೆ ಟೋಲ್ವ್ಯಾಪ್ಟಾನ್ ಅಂತ ಹೊಸ ಮೆಡಿಸಿನ್ ಅವೈಲಬಲ್ ಇದೆ. ಸೊ ಈ ಪೇಷಂಟು ಲೇಟ್ ಪ್ರೆಸೆಂಟೇಷನಲ್ಲಿ ಇದ್ದಾರ ಕಾರಣ ವಿ ಕುಡ್ ನಾಟ್ ಯೂಸ್ ದಟ್ ಒನ್. ಅದೇ ಅಲ್ಲಿ ಕಾಮನ್ ಡಿಸೀಸ್ನಲ್ಲಿ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ನಾವು ಮೆಡಿಸಿನಿಂದ ಕ್ಯೂರ್ ಮಾಡೋಕ್ಕಾಗ್ದಿರ, ಪ್ರೋಗ್ರೆಷನ್ ಇಲ್ದಿರ, ಕಿಡ್ನಿ ಫೇಲ್ಯೂರ್ ಆಗ್ದಿರ ನೋಡ್ಬೋದು. ಈ ಡಿಸೀಸ್ ಕಾಮನ್ ಆಗಿ 35 to 40 ಇಯರ್ಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಬೈ 50 years 60 yearsಗೆ ಕಿಡ್ನಿ ಫೇಲ್ ಆಗೋಗುತ್ತೆ. ಡಯಾಲಿಸಿಸ್ ಆಗಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ಹೋಗಬೇಕಾಗತ್ತೆ. ಈ ಎಸ್ಪೆಷಲಿ ಪ್ರೆಗ್ನೆನ್ಸಿ ಪೇಷಂಟ್ಗೆ ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸ್ಕ್ರೀನ್ ಮಾಡ್ಕೋಬೇಕು. ಅಂದರೆ 50% ಅಂದರೆ ಒಂದು ಪೇರೆಂಟಿಗಿದ್ದರೆ 50% ಆಫ್ ದ ಚಿಲ್ಡ್ರನ್ ಕ್ಯಾನ್ ಬಿ ಎಫೆಕ್ಟೆಡ್ ವಿತ್ ADPKD. ಸೊ ದಟ್ ಒಬ್ಬರಿಗೆ ಬಂದರೆ ಮನೆಯಲ್ಲಿ ಎಲ್ರಿಗೂ ಸ್ಕ್ಯಾನಿಂಗ್ ಮಾಡಿ ಅಷ್ಟಿಷ್ಟು ಪ್ರಾಬ್ಲಮ್ ಇದೆಯಾ ಇಲ್ವಾ ನೋಡಬೇಕು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಮದುವೆ ಆಗಿದ್ದವರಲ್ಲಿ ಪ್ರೆಗ್ನೆಂಟ್ ಬಿದ್ದರೆ ADPKDನಲ್ಲಿ ಮುಂಚೆ ಹುಟ್ಟು ಇರೋ ಮಗುಗೆ ಬರುತ್ತಾ ಇಲ್ವಾ ಅಂತ ಮುಂಚಿತವಾಗಿ ತಿಳ್ಕೋಬೇಕು. ಅದಕ್ಕೆ ಜೆನೆಟಿಕ್ ಸ್ಟಡೀಸು ಮುಂಚೆ ಮಾಡ್ಕೋಬೇಕು. ಅರ್ಲಿ ಸ್ಟೇಜಸ್ನಲ್ಲಿ ಗಾಬರಿ ಬೀಳೋದೇನಿಲ್ಲ, ಗುಡ್ ಟ್ರೀಟ್ಮೆಂಟ್ ಇದೆ. ಅಡ್ವಾನ್ಸು 47 years ಜೆಂಟಲ್ಮ್ಯಾನ್ ಆಂಧ್ರದಿಂದ ಬಂದರು. ಅವ್ರಿಗೆ ADPKD ಅಂದರೆ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಜೆನೆಟಿಕ್ ಡಿಸೀಸಿಂದ ಅವರು ಸಫರ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅದೇನೆಂದರೆ ಎರಡು ಕಿಡ್ನಿನಲ್ಲಿ ವಾಟರ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಅದು ಜೆನೆಟಿಕ್ಕಿಂದ ಪೇರೆಂಟ್ಸಿಂದ ಬರುತ್ತೆ. 50% ಆಫ್ ಚಿಲ್ಡ್ರನ್ ಕೆನ್ ಎಫೆಕ್ಟ್. ಇವ್ರ ಬ್ರದರು ಆ ಥರ ADPKDಯಿಂದ ಸಫರ್ ಆಗೋದು. ಇವರೇನೆಂದರೆ ಕಿಡ್ನಿ ತುಂಬ ರೀಪ್ಲೇಸ್ ಆಗೋಗಿ ವಾಟರ್ ಇದರಿಂದ ಕಿಡ್ನಿ ಕೆಟ್ಟೋಗಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ರು. ಡಯಾಲಿಸಿಸ್ ಮಾಡುವಾಗ ರಿಪೀಟೆಡ್ ಆಗಿ BP ಡ್ರಾಪ್ ಆಗೋದು. ಯಾತಕ ಡ್ರಾಪ್ ಆಗ್ತಾ ಇದೆ ಅಂತ ನೋಡಿದರೆ ಆ ವಾಟರ್ ಸಿಸ್ಟಿಂದ ಕಿಡ್ನಿನಲ್ಲಿ ಬ್ಲೀಡ್ ಆಗ್ತಾ ಇತ್ತು. ಮೆಡಿಸಿನ್ ಕಂಟ್ರೋಲ್ ಆಗಿಲ್ಲ.
ಅದೇವಿಧంగా ಸಿಸ್ಟ್ ಇನ್ಫೆಕ್ಟ್ ಆಗೋದು, ವಿಪರೀತ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಎಷ್ಟೊಂದು ಮೆಡಿಸಿನ್ ಆ್ಯಂಟಿಬಯೋಟಿಕ್ ಕೊಟ್ಟರು ಜ್ವರ ಕಮ್ಮಿ ಆಗಿಲ್ಲ. ಸೊ ಅವಾಗ ಟೆಸ್ಟ್ಗಳೆಲ್ಲ ಮಾಡಿದ್ರೆ ಎಂಟೈರ್ ಹೊಟ್ಟೆ ಎಲ್ಲ ಕಿಡ್ನಿ ಬಂದ್ಬಿಟ್ಟಿದೆ. ನಾರ್ಮಲ್ ಕಿಡ್ನಿ ಸೈಜು 9 to 12 ಸೆಂಟಿಮೀಟರ್ಸ್ ಇರಬೇಕು, ಇವ್ರಿಗೆ ಆಲ್ಮೋಸ್ಟ್ 38 to 40 ಸೆಂಟಿಮೀಟರ್, ಅಂದರೆ ನಾರ್ಮಲ್ ಸೈಜಿಗಿಂತ 3.5 times to 4 times ಕಿಡ್ನಿ ಎನ್ಲಾರ್ಜ್ ಆಯಿತು. ಎನ್ಲಾರ್ಜ್ ಆಗಿತ್ತು ವೆಯ್ಟ್. ಸೊ ಅದಕ್ಕೆ ನಾವು ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಫ್ಯೂಚರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಆ್ಯಸ್ ಈಸ್ ಯಂಗ್ ಪೇಷಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೇಕಂದ್ರೂ ಕಿಡ್ನಿ ಇರಬೇಕಂದ್ರೂ ಸ್ಥಳ ಇಲ್ಲ. ಸೊ ಒಂದು ಬಿಕಾಸ್ ಆಫ್ ಇನ್ಫೆಕ್ಷನ್, ಬಿಕಾಸ್ ಆಫ್ ಹೆಮರೇಜ್, ಬಿಕಾಸ್ ಆಫ್ ಫ್ಯೂಚರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಆಪ್ರೇಷನ್ ಮಾಡಿದ್ವಿ. ಅದ್ರಲ್ಲಿ ಕಿಡ್ನಿ ವೆಯ್ಟ್ ಒಂದೊಂದು ಕಿಡ್ನಿ ನಾರ್ಮಲ್ ಆಗಿ 150 to 175 grams ಇರಬೇಕು. ಈ ಪೇಷಂಟ್ಗೆ 4500 grams ಆಫ್ ಈಚ್ ಕಿಡ್ನಿ. ಅದು 2 ಕಿಡ್ನಿ ಅಲ್ಲ, ಒಂದೊಂದು ಕಿಡ್ನಿ. ರೈಟ್ ವಾಸ್ 4500 grams and left was 4500 grams. ಸೈಜು 3.5 to 4 times ಎನ್ಲಾರ್ಜ್